ಹಾಡುಗಳೇ ಇಲ್ಲದಿದ್ರೂ ಕನ್ನಡದ ಈ ಸಿನಿಮಾಗಳು ಸೂಪರ್ ಹಿಟ್. ಪುಷ್ಪಕ ವಿಮಾನ ಭಾರತೀಯ ಚಿತ್ರರಂಗದಲ್ಲೇ ಹೊಸ ಪ್ರಯೋಗ ಎಂದೆನಿಸಿಕೊಂಡ ಕನ್ನಡ ಸಿನಿಮಾ ಪುಷ್ಪಕ ವಿಮಾನ. ಕಮಲ್ ಹಾಸನ್ ನಟನೆಯ ಈ ಮೂಕಿ ಕಾಮಿಡಿ ಸಿನಿಮಾ 1987ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಈ ಸಿನಿಮಾದಲ್ಲಿ ಯಾವುದೇ ಹಾಡುಗಳಿರಲಿಲ್ಲ ಹಾಗೂ ಸಂಭಾಷಣೆ ಇರಲಿಲ್ಲ. ಬರೀ ಮೂಕಭಿನಯದಿಂದ ಅಂದಿನ ದಿನಗಳಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಪುಷ್ಪಕ ವಿಮಾನ ಸಿನಿಮಾವನ್ನು ವಾಸ್ ರಾವ್ ನಿರ್ದೇಶನ ಮಾಡಿದ್ದರು. ವೈದ್ಯನಾಥನ್ ಅವರ ಹಿನ್ನೆಲೆ ಸಂಗೀತ ಬಿಟ್ಟರೆ ಯಾವುದೇ ಹಾಡುಗಳು ಈ ಚಿತ್ರದಲ್ಲಿ ಇರಲಿಲ್ಲ. ಬೆಂಗಳೂರಿನಲ್ಲಿ 35 ವಾರಗಳ ಕಾಲ ಈ ಸಿನಿಮಾ ಪ್ರದರ್ಶನವಾಗಿತ್ತು. ನಿಷ್ಕರ್ಷ, ಹಾಡುಗಳಿಲ್ಲದೆ ಯಶಸ್ವಿಯಾದ ಮತ್ತೊಂದು ಕನ್ನಡ ಸಿನಿಮಾವೆಂದರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿನಯದ ನಿಷ್ಕರ್ಷ. ಈ ಚಿತ್ರಕ್ಕೆ ಸಸ್ಪೆನ್ಸ್ ಕಮ್ ಥ್ರಿಲ್ಲರ್ ಸಿನಿಮಾಗಳ ಮಾಸ್ಟರ್ ಎಂದು ಬ್ರ್ಯಾಂಡ್ ಆಗಿದ್ದ ಸುನಿಲ್ ಕುಮಾರ್ ದೇಸಾಯಿ ಆಕ್ಷನ್ ಕಟ್ ಹೇಳಿದ್ದರು. ಬ್ಯಾಂಕ್ ದರೋಡೆಯನ್ನು ಬಹಳ ಅದ್ಭುತವಾಗಿ ತೆರೆ ಮೇಲೆ ಕಟ್ಟಿಕೊಟ್ಟಿದ್ದ ಅವರು ಇಡೀ ಚಿತ್ರವನ್ನು ಒಂದೇ ಕಟ್ಟಡದಲ್ಲಿ ಚಿತ್ರೀಕರಣ ಮಾಡಿ ಅಂದಿನ ಕಾಲಕ್ಕೆ ಬಹುದೊಡ್ಡ ಸಾಹಸ ಮಾಡಿದ್ದರು. ವಿಷ್ಣುದಾದ ಈ ಸಿನಿಮಾದಲ್ಲಿ ಕಮಾಂಡೋ ಅಜಯ್ ಆಗಿ ಮಿಂಚಿದ್ರು. 1993ರಲ್ಲಿ ತೆರೆಕಂಡ ಈ ಸಿನಿಮಾದಲ್ಲಿ ಕೂಡ ಒಂದೇ ಒಂದು ಹಾಡು ಇರಲಿಲ್ಲ. ಹಾಡುಗಳಿಲ್ಲದಿದ್ದರೂ ಕೂಡ ನಿಷ್ಕರ್ಷ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. 6-5 = 2. 2013ರಲ್ಲಿ ಬಿಡುಗಡೆಯಾದ ಈ ಸಿನಿಮಾ ಕೋಟಿಗಟ್ಟಲೆ ಹಣ ಸುರಿದು ಸಿನಿಮಾ ನಿರ್ಮಿಸುತ್ತಿರುವ ಕನ್ನಡದ ನಿರ್ಮಾಪಕರಿಗೆ ಶಾಕ್ ಉಂಟು ಮಾಡಿತ್ತು. ಎಳ್ಳು ಪ್ರಚಾರ ಪಡೆದುಕೊಳ್ಳದ ಈ ಸಿನಿಮಾ ಚಿತ್ರಮಂದಿರಗಳಲ್ಲಿ 1 ವಾರ ಇರೋದೇ ಕಷ್ಟ ಅಂದುಕೊಂಡಿದ್ದರು. ಆದರೆ KS ಅಶೋಕ್ ನಿರ್ದೇಶನದ ವಿಭಿನ್ನ ಶೀರ್ಷಿಕೆಯೊಂದಿಗೆ ಬಂದ ಈ ಸಿನಿಮಾ ಪ್ರೇಕ್ಷಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು. ಬಹುತೇಕ ಹೊಸಬರೇ ಇದ್ದ ಈ ಸಿನಿಮಾವನ್ನು 30 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾಗಿತ್ತು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 5 ಕೋಟಿಗೂ ಅಧಿಕ ಗಳಿಕೆ ಕಂಡಿತ್ತು. 5 ಮಂದಿ ಗೆಳೆಯರು ದಟ್ಟವಾದ ಅರಣ್ಯಕ್ಕೆ ಟ್ರೆಕ್ಕಿಂಗ್ ಅಂತ ಹೋದಾಗ ದೆವ್ವದ ಕಾಟಕ್ಕೆ ಹೇಗೆ ಒಬ್ಬೊಬ್ಬರೇ ಪ್ರಾಣ ಕಳೆದುಕೊಳ್ಳುತ್ತಾರೆ ಎಂಬುದು ಚಿತ್ರದ ಕಥೆ. ಹಿನ್ನೆಲೆ ಸಂಗೀತ ಬಿಟ್ಟರೆ ಯಾವುದೇ ಹಾಡುಗಳಿರದ ಈ ಸಿನಿಮಾ ನೈಜ ಘಟನೆಯನ್ನು ಆಧರಿಸಿತ್ತು. ಆಕ್ಸಿಡೆಂಟ್ ಶಂಕರ್ ನಾಗ್ ಅವರ ಅತ್ಯುತ್ತಮ ಸಿನಿಮಾಗಳ ಪೈಕಿ ಆಕ್ಸಿಡೆಂಟ್ ಕೂಡ ಒಂದು. 1980ರಲ್ಲಿ ಮುಂಬೈನಲ್ಲಿ ನಡೆದ ಹಿಟ್ ಅಂಡ್ ರನ್ ಪ್ರಕರಣದಿಂದ ಪ್ರೇರಣೆ ಪಡೆದು ಈ ಚಿತ್ರ ತಯಾರಿಸಲಾಗಿತ್ತು. ಪ್ರಬಲ ರಾಜಕಾರಣಿಯ ಮಗ ಆಕ್ಸಿಡೆಂಟ್ ಮಾಡುವುದು, ಮಗನನ್ನ ಕಾಪಾಡಲು ರಾಜಕಾರಣಿ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳುವುದು ಈ ಚಿತ್ರದ ಕಥಾವಸ್ತು. ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಹಾಗೂ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಆದರೆ ಈ ಸಿನಿಮಾದಲ್ಲಿ ಯಾವುದೇ ಹಾಡು ಇರಲಿಲ್ಲ. ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ಇದರಲ್ಲಿ ನಿಮ್ಮ ಫೇವರಿಟ್ ಸಿನಿಮಾ ಯಾವುದು ಅನ್ನೋದನ್ನ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.